B.Ed ಒಳಗೆ ಒಂದು ಎಫೆಕ್ಟಿವ್ ಟೀಚಿಂಗ್ ಮಾಡ್ಬೇಕಂದ್ರೆ 5 ಲೆಸನ್ ಪ್ಲಾನ್ ತುಂಬಾನೇ ಪ್ರಾಮುಖ್ಯತೆ ಹಾಗೂ ಇದನ್ನು ಪ್ರಿಪೇರ್ ಆಗೋದು ದೊಡ್ಡ ಸವಾಲಾಗಿರುತ್ತೆ. 5 ಲೆಸನ್ ಪ್ಲಾನ್ ಬಂದ್ಬಿಟ್ಟು ಇದೊಂದು ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಹಾಗೂ ಸ್ಟೂಡೆಂಟ್ ಸೆಂಟರ್ಡ್ ಅಪ್ರೋಚ್ ಆಗಿರುತ್ತೆ. ಸ್ಟೂಡೆಂಟ್ ಸೆಂಟರ್ಡ್ ಅಪ್ರೋಚ್ ಅಂದ್ರೆ ಮೋಸ್ಟ್ ಆಫ್ ದ 90% ವರ್ಕ್ ವಿದ್ಯಾರ್ಥಿಗಳು ಮಾಡ್ತಾರೆ. ಇಲ್ಲಿ ಶಿಕ್ಷಕರಾಗಿ ನಾವು ಜಸ್ಟ್ ಕಲಿಕೆಯನ್ನು ಸುಗಮಗೊಳಿಸಬೇಕು. ಟೀಚರ್ ಇಸ್ ಜಸ್ಟ್ ಅ ಫೆಸಿಲಿಟೇಟರ್. ಮೊದಲೆಲ್ಲ ಟೀಚಿಂಗ್ ಹೇಗಿರ್ತಿತ್ತು, ಒಬ್ಬ ಶಿಕ್ಷಕ ಪಾಠ ಮಾಡಕತ್ತ ಅಂದ್ರೆ ಪೂರ್ತಿ ಕ್ಲಾಸ್ ಮುಗಿತಾನೆ ಶಿಕ್ಷಕನ ಪಾಠ ಮಾಡ್ತಿದ್ದ. ಬಟ್ ಇವಾಗಿನ ಶಿಕ್ಷಣ ಹೇಗಿದೆಯಪ್ಪ ಅಂದ್ರೆ ವಿದ್ಯಾರ್ಥಿಗಳು ಸ್ವತಃ ತಾವೇ ನಾಲೆಜ್ ಅನ್ನ ಬಿಲ್ಡ್ ಮಾಡ್ಕೋಬೇಕು. ತಾವೇ ಒಂದು ಹಿಂದಿನ ಅನುಭವ ಹಾಗೂ ಹೊಸ ಅನುಭವಗಳ ಮೇಲೆ ಒಂದು ನಾಲೆಜ್ ಅನ್ನ ಬಿಲ್ಡ್ ಮಾಡ್ಕೋಬೇಕು. ಶಿಕ್ಷಕರಾಗಿ ನಾವು ಕಲಿಕೆಯನ್ನ ಸುಗಮಗೊಳಿಸಬೇಕು. 5 ಈ ಸ್ಟೆಪ್ ಒಳಗೆ ಮೊದಲೇ ಹಂತ ಬರೋದೇ ಎಂಗೇಜ್ ಸ್ಟೆಪ್. ಎಂಗೇಜ್ ಅಂದ್ರೆ ತೊಡಗಿಸಿಕೊಳ್ಳುವಿಕೆ. ಸಾಮಾನ್ಯವಾಗಿ ಇಲ್ಲಿ ಕ್ಲಾಸಿಗೆ ಎಂಟ್ರಿ ಆದ್ಕೊಳ್ಳೋ ವಿದ್ಯಾರ್ಥಿಗಳ ಮನಸ್ಸು ಚಂಚಲವಾಗಿರುತ್ತೆ. ಸೊ ನಾವು ಇದರ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ವಿದ್ಯಾರ್ಥಿಗಳ ಮನಸ್ಸನ್ನು ನಮ್ಮ ಕಡೆ ತೊಗೊಂಬರೋದು, ಕೇಂದ್ರೀಕರಣ ಮಾಡ್ಕೊಳ್ಳೋದು, ಕಾನ್ಸಂಟ್ರೇಟ್ ಆಗಿ ಕ್ಲಾಸ್ ಕೇಳುವಂಗೆ ಮಾಡ್ಬೋದು. ಕಾಮನ್ ಆಗಿ ಯಾವ ಥರ ಮಾಡ್ಬೋದಪ್ಪ ಅಂದ್ರೆ ಎಂಗೇಜ್ ಸ್ಟೆಪ್ ಕ್ವಶನ್ ಕೇಳೋದ್ರ ಮುಖಾಂತರ ಮತ್ತು ಹೊಸ ಪಾಠದ ಬಗ್ಗೆ ಕುತೂಹಲ ಹುಟ್ಟಿಸುವುದು, ಒಂದು ಆಸಕ್ತಿ ಮೂಡಿಸುವುದೇ ಇದರ ಮೂಲ ಉದ್ದೇಶವಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಕ್ವಾಡ್ರಿಲೇಟರಲ್ ಚತುರ್ಭುಜ ಚಾಪ್ಟರ್ ಕೊಟ್ಟರೆ ನೀವು ಸಾಮಾನ್ಯವಾಗಿ ಇದ್ರಾಗ ಯಾವ ಶೇಪ್ಸ್ ಅದಾವು, ಸೊ ಇದಕ್ಕೇನಂತಾರ, ಸೊ ಇದ್ರಾಗ ಯಾವ ಶೇಪ್ ಐತಿ, ಆ ಥರ ಕ್ವಶನ್ ಕೇಳ್ಬೋದು. ಎಂಗೇಜ್ ಸ್ಟೆಪ್ನ ಮೂಲ ಉದ್ದೇಶ ಕ್ವಶನ್ ಕೇಳೋದ್ರೊಂದಿಗೆ ಹೊಸ ಪಾಠದ ಬಗ್ಗೆ ಆಸಕ್ತಿ ಮೂಡಿಸುವುದು. ಎರಡನೇ ಸ್ಟೆಪ್ ಎಕ್ಸ್ಪ್ಲೋರ್. ಎಕ್ಸ್ಪ್ಲೋರ್ ಅಂದರೆ ಅನ್ವೇಷಣೆ. ಸಾಮಾನ್ಯವಾಗಿ ಅನ್ವೇಷಣೆ ಅಂದರೆ ಹೊಸದನ್ನು ಕಂಡುಹಿಡಿಯುವುದು. ಇಲ್ಲಿ ಸ್ವತಃ ವಿದ್ಯಾರ್ಥಿಗಳೇ ಒಂದು ಹೊಸ ನಾಲೆಜನ್ನು ಬಿಲ್ಡ್ ಮಾಡ್ಕೋಬೇಕು. ಅವರೇ ಒಂದು ಸರ್ಚ್ ಮಾಡಿ ಒಂದು ನಾಲೆಜನ್ನು ತಮಗೆ ತಾವೇ ಹುಟ್ಟು ಹಾಕೊಳ್ಳೋದೇ ಈ ಸ್ಟೆಪ್ನ ಮೂಲ ಉದ್ದೇಶವಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಕ್ವಾಡ್ರಿಲೇಟರಲ್ ಚಾಪ್ಟರ್ ಅದ ರಿಯಲ್ ಲೈಫ್ ಎಕ್ಸಾಂಪಲ್ ಕೊಟ್ಟ ಇದ್ರಾಗ ಯಾವ ಶೇಪ್ ಕಾಣ್ತಾವೋ ಗುಂಪುಗಳನ್ನಾಗಿ ವಿಭಜನೆ ಮಾಡಿ ಒಂದು ಚಟುವಟಿಕೆ ಕೊಡೋದು. ಯಾವ್ಯಾವ ಶೇಪ್ ಇದ್ರಾಗ ಏನೇನು ನೀವು ಕಾಣ್ತೀರಿ, ಸೈಡ್ಸ್ ಎಷ್ಟು, ಆ್ಯಂಗಲ್ಸ್ ಎಷ್ಟು, ವರ್ಟೈಸಸ್ ಎಷ್ಟು, ಈ ಥರ ಲಿಸ್ಟ್ ಔಟ್ ಮಾಡಿ ಅಂತ ಹೇಳ್ಬೋದು. ಮೂರನೇ ಸ್ಟೆಪ್ ಬಂದ್ಬಿಟ್ಟು ಎಕ್ಸ್ಪ್ಲೇನ್. ಎಕ್ಸ್ಪ್ಲೇನ್ ಅಂದರೆ ವಿವರಣೆ. ಸೊ ಒಂದು ಪಾಠದ ಬಗ್ಗೆ ವಿವರಣಾತ್ಮಕವಾಗಿ ಪರಿಚಯಿಸುವುದು ವಿದ್ಯಾರ್ಥಿಗಳಿಗೆ. ಕಾಮನ್ ಆಗಿ ಬೇಸಿಕ್ಕಿಂದ ಹಿಡಿದ ಒಂದು ಫುಲ್ ಅಡ್ವಾನ್ಸ್ ಲೆವೆಲ್ ಒಳಗೂ ಟೀಚ್ ಮಾಡೋದು. ಫಾರ್ ಎಕ್ಸಾಂಪಲ್ ಕ್ವಾಡ್ರಿಲೇಟರ್ ಒಳಗೆ ಕ್ವಾಡ್ರಿಲೇಟರಲ್ ಮೀನಿಂಗ್, ಸೇಪ್ಸ್, ಸೈಡ್ಸ್, ವರ್ಟೈಸಸ್, ಆ್ಯಂಗಲ್ಸ್ ಎಲ್ಲ ಶೋ ಮಾಡೋದು, ಸೇಪ್ಸ್ ಯಾವ್ಯಾವ ಬರ್ತಾವೆ, ಸೊ ಈ ಥರ ಎಕ್ಸ್ಪ್ಲೇನ್ ಮಾಡೋದು. ಇನ್ ಫೋರ್ತ್ ಸ್ಟೆಪ್ ಬಂದ್ಬಿಟ್ಟು ಎಲಾಬ್ರೇಟ್. ಎಲಾಬ್ರೇಟ್ ಅಂದರೆ ವಿಸ್ತರಿಸುವಿಕೆ. ಇವಾಗ ಏನು ಎಕ್ಸ್ಪ್ಲೇನ್ ಮಾಡಿರ್ತೀವಲ್ಲ, ಇವಾಗ ಏನು ನಾಲೆಜ್ ಇರುತ್ತಲ್ಲ ಆ ನಾಲೆಜ್ ಎಲ್ಲಿ ರಿಯಲ್ ಲೈಫ್ ಒಳಗೆ ಯೂಸ್ ಆಗುತ್ತೆ, ಒಂದು ಎಕ್ಸಾಂಪಲ್ ಮೂಲಕ ನಾವು ಒಂದು ನಾಲೆಜನ್ನು ಇನ್ನಷ್ಟು ಹೆಚ್ಚು ವಿಸ್ತರಣೆ ಮಾಡುವುದು. ಫಾರ್ ಎಕ್ಸಾಂಪಲ್ ಈ ಕ್ವಾಡ್ರಿಲೇಟರಲ್ ಶೇಪ್ಸ್ ರಿಯಲ್ ಲೈಫ್ ಒಳಗೆ ಎಲ್ಲೆಲ್ಲಿ ಕಾಣ್ತೀರಿ ಅವೆಲ್ಲ ಲಿಸ್ಟ್ ಔಟ್ ಮಾಡೋದು ಹೇಳೋದು ಮತ್ತು ಇದೇ ಥರ ವಿಸ್ತರಣೆ ಮಾಡುವುದು. ಇನ್ನು ಲಾಸ್ಟ್ ಸ್ಟೆಪ್ ಬಂದುಬಿಟ್ಟು ಇವ್ಯಾಲ್ಯುಯೇಷನ್, ಮೌಲ್ಯಮಾಪನ ಹಂತ. ಸೊ ಇಲ್ಲಿ ಈ ಕಲಿಕೆಯು ಪೂರ್ಣಗೊಂಡೈತಿಲ್ಲೋ ಚೆಕ್ ಮಾಡುವುದೇ ಈ ಹಂತದ ಮೂಲ ಉದ್ದೇಶವಾಗಿರುತ್ತೆ. ಸಾಮಾನ್ಯವಾಗಿ ನಾವು ಫ್ಲ್ಯಾಶ್ ಕಾರ್ಡ್ಸ್ ತೊಗೊಂಡು ರೂಲರ್ ಬ್ಲ್ಯಾಕ್ ಬೋರ್ಡ್ ಮುಖಾಂತರ ಕ್ವಶನ್ಸ್ ಕೇಳ್ಬೋದು ವಿದ್ಯಾರ್ಥಿಗಳಿಗೆ. ಸೊ ಇದಾಗಿರುತ್ತೆ 5 ಲೆಸನ್ ಪ್ಲಾನ್ ಅಂದ್ರೆ ಏನು, ಪೂರ್ತಿ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಅಂತ ಅನ್ಕೋತೀನಿ. ಸೊ ಏನಾದರೂ ಒಂದು ಮಿಸ್ಟೇಕ್ ಇದ್ರೆ ತಿಳಿಸಿ ಹೇಳ್ರಿ ಕಮೆಂಟ್ ಬಾಕ್ಸ್ ಒಳಗೆ. ನಾವು ನಿಮ್ಮ ಥರನೇ ಪ್ರಶಿಕ್ಷಣಾರ್ಥಿಗಳು ಏನೋ ಒಂದು ನಮ್ಮ ಕಡೆಯಿಂದ ಒಂದು ಸಣ್ಣ ಸಹಾಯ ಮತ್ತೆ ಮುನ್ನಡೆಯಲ್ಲಿ ಸಿಗೋಣ. ನಮಸ್ಕಾರ. ಸದಾ ನಿಮ್ಮ ಸ್ಕೂಲ್ ಬಾಯ್ K28.